Nice meeting you back with the topic stock in trade. So again, it is the fourth chapter, valuation and verification of assets. So we are going to go with the third asset, that is stock in trade. How the auditor is going to verify and value the stock in trade. Okay. So first we shall go with the meaning of stock. Stock in trade is otherwise called as the inventory. Okay. Stock in trade na ಮತ್ತೊಂದು ಏನಂತ ಕರಿತೀವಿ ಅಂತ ಕೇಳಿದ್ರೆ ಇಟ್ ಇಸ್ ಅಗೇನ್ ಕಾಲ್ಡ್ ಆಸ್ ದಿ ಇನ್ವೆಂಟ್ರಿ. ಓಕೆ, ಆ್ಯಂಡ್ ಯು ನೋ ವೆರಿ ವೆಲ್ ದಟ್ ಇನ್ವೆಂಟ್ರಿ ಈಸ್ ದ ಬ್ಲಡ್ ಆಫ್ ದಿ ಬಿಸ್ನೆಸ್. ಹ್ಯಾಸ್ ಫಿನಾನ್ಸ್ ಇಸ್ ದ ಬ್ಲಡ್ ಆಫ್ ದ ಬಿಸ್ನೆಸ್, ಈವನ್ ಇನ್ವೆಂಟ್ರಿ ಇಸ್ ಆಲ್ಸೋ ಬ್ಲಡ್ ಇಸ್ ಕನ್ಸಿಡರ್ಡ್ ಹ್ಯಾಸ್ ದಿ ಬ್ಲಡ್ ಆಫ್ ದಿ ಬಿಸ್ನೆಸ್. ಓಕೆ, ಸೊ ಈ ಒಂದು ಸ್ಟಾಕ್ ಇನ್ ಟ್ರೇಡಲ್ಲಿ ಏನೆಲ್ಲ ವಾಟ್ ಆರ್ ದಿ ಐಟಮ್ಸ್ ಇನ್ಕ್ಲೂಡೆಡ್ ಅಂತ ಕೇಳಿದ್ರೆ it includes stores, spare parts, loose tools, raw materials, work in progress, finished goods and scrap. So all these items are called as stock. ಏನಾದರೂ ಆಗಿರ್ಬೋದು, ಸ್ಟೋರ್ಸ್ ಆದರೂ ಆಗಿರ್ಬೋದು, ಸ್ಪೇರ್ ಪ್ಯಾಟ್ಸ್, ಲೂಸ್ ಟೂಲ್ಸ್, ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, finished goods and scrap. Okay, if the stock in trade is incorrectly recorded, okay, the value may go wrong in books of accounts, where in turn the business meets with the loss for a particular year. Okay, ಅದಕ್ಕೋಸ್ಕರನೇ ಸ್ಟಾಕ್ ಇನ್ ಟ್ರೇಡ್ is given so much of importance, especially by the auditor, and the verification and valuation is done by the auditor in this asset. Okay, so next we shall go with the next topic, that is verification of stock in trade. So auditor has to verify two things. ಏನೆಲ್ಲ ವೆರಿಫೈ ಮಾಡಬೇಕು ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಸ್ಟಾಕ್, ಇಟ್ಸ್ ಕರೆಕ್ಟ್ ವ್ಯಾಲ್ಯೂ. ದೀಸ್ ಆರ್ ಒನ್ಲಿ ಟೂ ಥಿಂಗ್ಸ್ ವಿಚ್ ದ ಆಡಿಟರ್ ಹ್ಯಾಸ್ ಟು ಟೇಕ್ ಕೇರ್ ವೆನ್ ಹಿ ಈಸ್ ವೆರಿಫೈಯಿಂಗ್ ಸ್ಟಾಕ್ ಇನ್ ಟ್ರೇಡ್. ಎಕ್ಸಿಸ್ಟೆನ್ಸ್ ಆಫ್ ಗೂಡ್ಸ್ ಅಂದರೆ ಆ ಸ್ಟಾಕ್ ಬಂದು ನಿಜವಾಗ್ಲೂ ಗೋಡೌನಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದು ಎಕ್ಸಿಸ್ಟೆನ್ಸ್ ಆಫ್ ಸ್ಟಾಕ್. ಓಕೆ, see, existence of stock, the physical verification of stock is compulsory and it is done by the auditor. Sometimes it becomes impossible because the limited time and lack of technical knowledge. Okay, but even though there is lack of time and technical knowledge, still the company and its auditor will undergo with the existence of stock. Existence of stock means only this much: physical verification of goods, whether the goods physically exist in the godowns or not, is called as the verification of existence of goods. Okay, so next it's correct value. The second verification what the auditor has to carry on is its correct value. The correct value has to be entered in books of accounts. The ಸ್ಟಾಕ್ ಏನು ವ್ಯಾಲ್ಯೂಗೆ ಇದೆಯೋ ಅದನ್ನು ಕರೆಕ್ಟಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರ್ದಿದ್ದಾರಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡೋದು. ಸೊ ದೀಸ್ ಆರ್ ದ ಟು ವೆರಿಫಿಕೇಷನ್ಸ್ ವಿಚ್ ದ ಆಡಿಟರ್ ಹ್ಯಾಸ್ ಟು ಅಂಡರ್ಗೋ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದ ವೆರಿಫಿಕೇಷನ್ ಪ್ರೊಸೀಜರ್. ಸೊ ಇವಾಗವರೆಗೂ ಏನು ವೆರಿಫೈ ಮಾಡ್ತಾರೆ ಅಂತ ನೋಡಿದ್ದೀವಿ. ಇವಾಗ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಕಾಲ್ಡ್ ವೆರಿಫಿಕೇಷನ್ ಪ್ರೊಸೀಜರ್. ಸಿ, ವೆರಿಫಿಕೇಷನ್ ಪ್ರೊಸೀಜರ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ಸೊ ಫಸ್ಟ್ ಏನೆಲ್ಲ ವೆರಿಫೈ ಮಾಡಬೇಕು ಮೇಡಮ್ ಅಂತ ಕೇಳಿದ್ರೆ, ದ ವೆರಿ ಫಸ್ಟ್ ಒನ್ ಇಸ್ ಸ್ಟಾಕ್ ರೆಕಾರ್ಡ್. ದ ಆಡಿಟರ್ ಹ್ಯಾಸ್ ಟು ವೆರಿಫೈ ದಿ ಸ್ಟಾಕ್ ರೆಕಾರ್ಡ್. ಸ್ಟಾಕ್ ರೆಕಾರ್ಡ್ನ ವೆರಿಫೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟಾಕ್ ಬರಬೇಕು. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ known by the auditor. So the very first thing what the auditor has to verify is the stock record. Next what is the verification has to be done in the stock ಅಂತ ಕೇಳಿದ್ರೆ receipts. ಸೊ ಕಂಪಲ್ಸರಿ ಸ್ಟಾಕ್ ಬರೋವಾಗ ಅದರ ಜೊತೆಗೆ ಕಂಪಲ್ಸರಿ ರಿಸಿಪ್ಟ್ಸ್ ಬಂದೇ ಬರುತ್ತೆ. ಸೊ ದ್ಯಾಟ್ ರಿಸಿಪ್ಟ್ ಹ್ಯಾಸ್ ಟು ಬಿ ಕ್ರಾಸ್ ಚೆಕ್ಡ್ ವಿತ್ ದಿ ಸ್ಟಾಕ್ ರೆಕಾರ್ಡ್ಸ್. ಓಕೆ, ಸೊ ಥರ್ಡ್ ವಾಟ್ ಈಸ್ ದ ವೆರಿಫಿಕೇಷನ್ ಸ್ಟೆಪ್ಸ್ ಹಿ ಹ್ಯಾಸ್ ಟು ಡೂ ಇಸ್ ಹಿ ಹ್ಯಾಸ್ ಟು ಸೆಕ್ಯೂರ್ ಎ ಕಾಪಿ ಆಫ್ ಕ್ಲೈಂಟ್ಸ್ ಫಿಸಿಕಲ್ ಸ್ಟಾಕ್. ಓಕೆ, ಕ್ಲೈಂಟ್ ಬಂದು ಆಲ್ರೆಡಿ ಒಂದು ಕ್ಲೈಂಟ್ ಅಂದರೆ ಯಾರು ಮೇಡಮ್? ಕಂಪನಿ. ಯಾವ ಕಂಪನಿ ಆಡಿಟರ್ನ ಅಪಾಯಿಂಟ್ ಮಾಡ್ಕೊಂಡಿರುತ್ತೋ ಆ ಕಂಪನಿನೇ ನಾವು ಕ್ಲೈಂಟ್ ಅಂತ ಕರಿತೀವಿ ಆಡಿಟರ್ಗೆ. Okay, so that auditor has to verify the client's physical stock. Okay, physical stock book ಅಂತ ಒಂದಿರುತ್ತೆ. ಆ physical stock bookನ ಒಂದ್ಸತಿ ರೆಫರ್ ಮಾಡಬೇಕು. ಓಕೆ, he has to compare the rough stock with the fair copy. ಸೊ ನೆಕ್ಸ್ಟ್ ಸ್ಟೆಪ್ ವೆರಿಫಿಕೇಷನಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ರಫ್ ಸ್ಟಾಕ್ ಬುಕ್ ಅಂತ ಒಂದಿರುತ್ತೆ, ಅದು ಫೇರ್ ಕಾಪಿ ಜೊತೆಗೆ ಏನು ಮಾಡಬೇಕು, ಆಡಿಟರ್ ಕಂಪೇರ್ ಮಾಡಿ ಸ್ಟಡಿ ಮಾಡಬೇಕು. ಓಕೆ, ದೆನ್ ಹಿ ಹ್ಯಾಸ್ ಟು ಟೆಸ್ಟ್. ವಾಟ್ ಹಿ ಹ್ಯಾಸ್ ಟು ಟೆಸ್ಟ್? ದ ಆಡಿಟರ್ ಹ್ಯಾಸ್ ಟು ಟೆಸ್ಟ್ ದ ಕ್ವಾಲಿಟಿ ಆ್ಯಂಡ್ ದ ಕ್ವಾಂಟಿಟಿ ಆಫ್ ದಿ ಸ್ಟಾಕ್ ವಿಚ್ ಹ್ಯಾಸ್ ಬೀನ್ ಆಲ್ರೆಡಿ ರೆಕಾರ್ಡೆಡ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್.
ಅಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆದಿರೋ ಕ್ವಾಲಿಟಿ ಬರೆದಿರೋ ಕ್ವಾಂಟಿಟಿ ಎರಡು ಸ್ಟಾಕ್ಗೆ ಇದೆಯಾ ಇಲ್ವಾ ಅಂತ ಹೇಳಿ ನೋಡಬೇಕು. ಓಕೆ, ಸೊ ವಾಟ್ ಎವರ್ ಹ್ಯಾಸ್ ಬೀನ್ ಎಂಟರ್ಡ್ ಇನ್ ದ ಸ್ಟಾಕ್ ಬುಕ್ regarding the quality and quantity has to be quality and quantity of the stock has to be verified by the auditor. ಅದೇ ಕ್ವಾಂಟಿಟಿಗೆ ಅದೇ ಕ್ವಾಲಿಟಿಗೆ ಬಂದಿದೆಯಾ, ಇಲ್ಲ ಕ್ವಾಲಿಟಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ, ರೇಟಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ, ಕ್ವಾಂಟಿಟಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡಬೇಕು. He has to test the physical existence of stock in hand. So stock in hand, physical existence of stock in hand ಅಂತ ಕೇಳಿದ್ರೆ ಬುಕ್ಕಲ್ಲಿ ತೋರಿಸೋ ಸ್ಟಾಕು ಫಿಸಿಕಲ್ ಆಗಿ ಇದೆಯಾ ಇಲ್ವಾ. ಫಿಸಿಕಲ್ ಆಗಿ ಅಂದರೆ ಕಣ್ಣಿಗೆ ಕಾಣಿಸ್ಬೇಕು. ಅಂದರೆ ಗೋಡೌನಲ್ಲಿ ಇಷ್ಟು ಸ್ಟಾಕು ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ಬಂದು 1 lakh ಅಂತ ಬರೆದಿರ್ತಾರೆ ಕ್ಲೋಸಿಂಗ್ ಸ್ಟಾಕ್. ಓಕೆ, ಆಡಿಟರ್ ಹೋಗಿ ನೋಡಬೇಕು. ಎಲ್ಲಿ ಅಂತ ಕೇಳಿದ್ರೆ ಸ್ಟಾಕ್ ರೂಮಲ್ಲಿ ಹೋಗಿ ನೋಡಬೇಕು ಆ 1 ಲಕ್ಷಕ್ಕೆ ಆಗೋ ಗೂಡ್ಸ್ ಇದೆಯಾ, ಅಂದರೆ ಸ್ಟಾಕ್ ಇದೆಯಾ ಇಲ್ವಾ ಅಂತ ಹೇಳಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ನ ಹೋಗಿ ಚೆಕ್ ಮಾಡಬೇಕು. ಓಕೆ, ಸೊ 7th one ಬಂದು ಹಿ ಶುಡ್ ಸಿ ದ್ಯಾಟ್ ದ ಗೂಡ್ಸ್ ವಿಚ್ ಆರ್ ಸೋಲ್ಡ್ ನಾಟ್ ಟು ಬಿ ಇನ್ ದಿ ಸ್ಟಾಕ್ ರೂಮ್. ಸೊ ಆಲ್ರೆಡಿ ಒಂದು ಸ್ವಲ್ಪ ಗೂಡ್ಸ್ ಸೇಲ್ ಆಗಿರುತ್ತೆ, ಅಂಥ ಗೂಡ್ಸು ಸ್ಟಾಕ್ ರೂಮಲ್ಲಿ ಇರಬಾರ್ದು, ಇಲ್ದಿರ ನೋಡ್ಕೋಬೇಕಾಗಿರೋದು. ಅಗೇನ್ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಸೊ ದೀಸ್ ಆರ್ ದ 7 ವೆರಿಫಿಕೇಷನ್ಸ್ ವಿಚ್ ದ ಆಡಿಟರ್ ಹ್ಯಾಸ್ ಟು ಕ್ಯಾರಿ ಆನ್ ವಿತ್ ರಿಗಾರ್ಡ್ ಟು ದಿ stock in trade. Okay, so next topic which you are going to see is method of stock taking. So method stock taking na ಎರಡು ಮೆಥಡ್, how do the auditor takes stock taking. Okay, there will be 2 persons called counters and checkers. ಒಬ್ಬರು ಆಡಿಟರ್ ಜೊತೆಗೆ ಹೆಲ್ಪರ್ಸ್ ಇರ್ತಾರೆ. ಅವರು ಹೆಸರೇನು ಅಂತ ಕೇಳಿದ್ರೆ the 2 characters that exist, those who exist with the auditor is the counters and the checkers. Okay, so who are counters ಅಂತ ಕೇಳಿದ್ರೆ these are the persons who count the stock. Okay, ಸ್ಟಾಕ್ನ ಕೌಂಟ್ ಮಾಡಿ ಅದನ್ನು ಒಂದು ರಫ್ ಶೀಟಲ್ಲಿ ಮೆನ್ಷನ್ ಮಾಡೋರನ್ನೇ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಕೌಂಟರ್ಸ್. ಹೆಸರಲ್ಲೇ ಇದೆ, ದ ಕೌಂಟರ್ಸ್ ಆರ್ ದ ಪರ್ಸನ್ ಹೂ ಕೌಂಟ್ಸ್, who measures the goods. Okay, and these counters are responsible for writing it in the rough stock sheet. Okay, and ಈ ಕೌಂಟರ್ಸ್ ಹೇಳೋದನ್ನು ಮತ್ತೆ ಇನ್ನೊಂದು ಸರ್ತಿ ಕ್ರಾಸ್ ಚೆಕ್ ಮಾಡೋಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಇರ್ತಾರೆ. that persons are called as the checkers. These checkers are the persons who are given the in charge of checking books of accounts for finding out the mistakes. Are you clear with this what I am saying you? So there are 2 characters or counters and checkers. Counters are the person who counts the stock or measures the stock and records in the rough stock sheet. Okay, and checkers are the person who checks the value of goods in books of accounts. Okay, so these are the methods how the auditor carries on with the verification of the stock. Okay, so next we are going to go with the last topic of the stock, that is valuation of stock. ಇವಾಗವರೆಗೂ ನಾವು ನೋಡಿದ್ದು ವೆರಿಫಿಕೇಷನ್, ಇವಾಗ ನಾವು ನೋಡೋದು ವ್ಯಾಲ್ಯೂಯೇಷನ್. ಸೊ ವ್ಯಾಲ್ಯೂಯೇಷನ್ ದಿಸ್ ಇಸ್ ನಾಟ್ ಇನ್ ಡೀಟೇಲಿ ಎಕ್ಸ್ಪ್ಲೈನ್ಡ್, just we are going to give you a brief idea how the valuation of stock is being made. So auditor stock value na like ಬರೆಯುವಾಗ he can follow any of the methods. So what are the methods for valuing the stock madam ಅಂತ ಕೇಳಿದ್ರೆ these are the total 8 methods. ಈ 8 methods ಅಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡ್ಬೋದು ಆಡಿಟರ್ ಫಾರ್ valuing his stock. Okay, the very first method is unit cost method. The second method is average cost method, first in and first out method, last in and first out method, LIFO and FIFO, base stock method, adjustment selling price method, standard cost pricing method, highest in the first out method. So ಈ 8 ಮೆಥಡ್ಸ್ ಅಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಅಡಾಪ್ಟ್ ಮಾಡಿಕೊಂಡು ದ ಆಡಿಟರ್ ಕ್ಯಾನ್ ಫಿಕ್ಸ್ ದ ವ್ಯಾಲ್ಯೂ ಆಫ್ ದಿ ಸ್ಟಾಕ್. ಓಕೆ, ಹಿಯರ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ದೀಸ್ ಮೆಥಡ್ಸ್ ಆರ್ ನಾಟ್ given explanation, but it is still known, that is all. Okay, thank you for watching.